ಶ್ರೀ ಗಣೇಶಾಯ ನಮಃ. ನಮಸ್ಕಾರ ಎಲ್ಲರಿಗೂ. ಇವತ್ತು ಮಂಗಳವಾರ, ಅಂಗಾರಕ ಸಂಕಷ್ಟ ಚತುರ್ಥಿ ಇದೆ. ತುಂಬ ಶಕ್ತಿಶಾಲಿಯಾದ ದಿವಸ ಇವತ್ತು ನಾವೇನೇ ಅಂದ್ಕೊಂಡಿದ್ದು ಬೇಡಿದ್ರೂ ಅದು ಆಗುತ್ತೆ. ಮತ್ತು ಈ ವ್ರತ ಮಾಡೋದ್ರಿಂದ ತುಂಬ ಫಲ ಇದೆ. ಹಾಗಾಗಿ ಉಪವಾಸ ವ್ರತವನ್ನು ಮಾಡೋದ್ರಿಂದ ನಾವು ಏನೆಲ್ಲ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿರ್ತೀವಿ ಅದೆಲ್ಲ ಆಗುತ್ತೆ. ಪ್ರತಿ ತಿಂಗಳು ಮಾಡದೇ ಇದ್ದರೂ ಅಂಗಾರಕ ಚತುರ್ಥಿಯ ಮಂಗಳವಾರದ ಬರುವುದು ಅಂಗಾರಕ ಚತುರ್ಥಿ ಮಾಡಲೇಬೇಕು, ಎಲ್ಲರೂ ಮಾಡಲೇಬೇಕು. ತುಂಬ ಫಲದಾಯಕವಾಗಿದೆ ಇದು ಚತುರ್ಥಿ ವ್ರತ. ಇದು ಮಾಡೋದು ತುಂಬ ಸರಳ ಇದೆ. ಇದನ್ನು ಮಾಡಲೇಬೇಕು, ಎಲ್ಲರೂ ಮಾಡಿ. ಮತ್ತು ಇದರಿಂದ ಫಲನೂ ದೊರಕುತ್ತೆ. ಮಾಡೋದ್ರಿಂದ ಭಕ್ತಿಯಿಂದ ಮಾಡಿದರೆ ಫಲನೂ ದೊರೆಯುತ್ತೆ. ತುಂಬ ಶಕ್ತಿಶಾಲಿಯಾಗಿರುತ್ತೆ ಇದು ಅಂಗಾರಕ ಸಂಕಷ್ಟ ಚತುರ್ಥಿಯು. ಅದೇ ರೀತಿ ಇನ್ನೊಂದು ವ್ರತ ಇದೆ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಹೇಗಿದೆ ಅಂತ ಹೇಳ್ಕೊಡ್ತೀನಿ. ಮತ್ತು ಅದು ಯಾವ ರೀತಿ ಮಾಡಬೇಕು, ಮತ್ತು ಅದು ಯಾವ ಆಚರಣೆ ಮಾಡಿದರೆ ನಮಗೆ ಫಲ ಸಿಗುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಪೂಜಾ ವಿಧಾನ ಹೇಗಿದೆ ಅಂತಲೂ ಹೇಳ್ತೀನಿ ನೋಡಿ. ಇವಾಗ ಮಂಗಳವಾರ ಹೋಗಬೇಕು, ಇಲ್ಲ ಅಂದರೆ ಸಂಕಷ್ಟ ಚತುರ್ಥಿ ದಿನ ಮಾಡಿದರೆ ತುಂಬ ಒಳ್ಳೆಯದು. ಇವತ್ತು ಸಂಕಷ್ಟ ಚತುರ್ಥಿ ಅಲ್ವಾ, ಇವತ್ತೇ ಮಾಡಿದ್ರಂತೂ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಮಂಗಳವಾರ ದಿವಸ ನೋಡಿಕೊಂಡು ಹೋಗಬೇಕು. ಮತ್ತು ಮಂಗಳವಾರ ದಿವಸ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿ ದೇವ್ರ ಕೋಣೆ ಎಲ್ಲ ಸ್ವಚ್ಛ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಮತ್ತು ಬೇಗ ಎದ್ದು ನಿಮ್ಮ ಮನೆ ಹತ್ರನೇ ಎಲ್ಲಾದರೂ ಇದ್ದರೆ ಗಣೇಶನ ಟೆಂಪಲ್ ಇದ್ದರೆ ಅಲ್ಲಿಗೆ ಹೋಗಿ ಬರಬೇಕು. ಹೋಗುವಾಗ ಏನೇನು ಸಾಮಾನು ತೊಗೊಂಡು ಹೋಗಬೇಕು, ಯಾವ್ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಇವಾಗ ಬೇಗ ಎದ್ದು ಎಲ್ಲ ಸ್ನಾನ ಇದೆಲ್ಲ ಮುಗಿಸಿ ಮತ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆ ಹತ್ರ ಇರೋ ಗಣೇಶ ಮಂದಿರಕ್ಕೆ ಹೋಗಬೇಕು. ಹೋಗುವಾಗ ಏನೇನು ತೊಗೊಂಡು ಹೋಗಬೇಕು ಅಂತ ಹೇಳ್ತೀನಿ ನೋಡಿ. 2 ವೀಳ್ಯದೆಲೆ ತೊಗೋಬೇಕು, ಮತ್ತು ಒಂದು ಕೊಬ್ಬರಿ ಗುಂಡು ತೊಗೋಬೇಕು, ಮತ್ತು ಒಂದು ಅಡಿಕೆ ತೊಗೋಬೇಕು, ಮತ್ತು ಒಂದು ನಾಣ್ಯ ತೊಗೋಬೇಕು. 2 ರೂಪಾಯಿದಾಗಲಿ 5 ರೂಪಾಯಿದಾಗಲಿ 1 ರೂಪಾಯಿದಾಗಲಿ ನಾಣ್ಯ ತೊಗೋಬೇಕು. ಮತ್ತು ಬೆಲ್ಲ ತೊಗೋಬೇಕು, ಒಂದಿಷ್ಟು ಬೆಲ್ಲ ತೊಗೋಬೇಕು. ಒಂದು ದಾಳಿಂಬೆ ಹಣ್ಣು ತೊಗೋಬೇಕು, ಮತ್ತು ಒಂದು ಟೆಂಗು ತೊಗೋಬೇಕು, ಮತ್ತು ಒಂದು ಕೆಂಪು ಹೂವು ತೊಗೋಬೇಕು. ಕೆಂಪು ಹೂವು ಯಾವುದೇ ಇರಲಿ, ಹೂವು ತೊಗೋಬೇಕು. ಇಷ್ಟೆಲ್ಲ ತೆಗೆದುಕೊಂಡು ಗಣೇಶ ಮಂದಿರಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಗಣೇಶನ ಗುಡಿಯಲ್ಲಿ ಹೋಗಿ ಗಣೇಶನ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಏನಿರುತ್ತಲ್ವ, ಕಷ್ಟ ಇದ್ದರೆ ಕಷ್ಟ, ಮಕ್ಕಳ ಸಂತಾನ ಭಾಗ್ಯ ಇಲ್ಲಂದರೆ ಸಂತಾನ ಭಾಗ್ಯ, ಮನೆಯಲ್ಲಿ ಜಗಳ ಇದ್ದರೆ ಜಗಳದ ಬಗ್ಗೆ, ಏನೇ ನಮ್ಮ ಸಮಸ್ಯೆ ಏನಿರುತ್ತೆ ಆ ಸಮಸ್ಯೆಯಲ್ಲಿ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಗಣೇಶನ ಮುಂದೆ ಕೂತ್ಕೊಂಡು ಗಣೇಶನ ಮುಂದೆ ವೀಳ್ಯದೆಲೆ ಇರುತ್ತಲ್ಲ, ವೀಳ್ಯದೆಲೆ ಇಟ್ಟು ವೀಳ್ಯದೆಲೆ ಮೇಲೆ ಅಡಿಕೆ ಇಡಬೇಕು, ನಾಣ್ಯ ಇಡಬೇಕು, ಇಟ್ಟು ಒಂದು ಹೂ ಏರಿಸ್ಬೇಕು ಅದ್ರ ಮೇಲೆ. ಮತ್ತು ದಾಳಿಂಬೆನೂ ಗಣಪತಿ ಅಲ್ಲಿ ಕಟ್ಟೆ ಮೇಲೆ ಇಡಬೇಕು, ಇಟ್ಟು ಮತ್ತು ಕೆಂಪು ಹೂ ಏರಿಸ್ಬೇಕು. ಟೆಂಗು ಅಲ್ಲೇ ಇಟ್ಟು ಬರಬೇಕು. ಟೆಂಗನ್ನು ಮನೆಗೆ ತರಬಾರ್ದು, ಅಲ್ಲೇ ಇಟ್ಟು ಬರಬೇಕು. ಮತ್ತು ದೇವರಿಗೆ ನೈವೇದ್ಯ ಅಂತ ಬೆಲ್ಲ ಅರ್ಪಿಸಬೇಕು. ಮತ್ತು ಕೆಂಪು ಹೂವನ್ನು ಏರಿಸಬೇಕು. ಗರಿಕೆಯನ್ನು ತೊಗೊಂಡು ಹೋಗಬೇಕು. ಗರಿಕೆಯನ್ನು ದೇವ್ರ ಮುಂದೆ ಇಟ್ಟು ದೇವರಿಗೆ ಅರ್ಪಣೆ ಮಾಡಬೇಕು. ಮಾಡಿ ನಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಇರುತ್ತೆ ಅಂದರೆ, ಮನೆಯಲ್ಲಿ ಕಲಹ ಇದ್ದರೆ ಕಲಹದ ಬಗ್ಗೆ ಹೇಳ್ಕೋಬೇಕು. ದೇವರೇ ನಂದಿದು ಮುಗಿಲಿ, ನಂದಿದು ಎಲ್ಲ ಮನಸ್ತಾಪಗಳೆಲ್ಲ ಮುಗಿಲಿ, ಮತ್ತು ನನಗೆ ಒಳ್ಳೆಯದಾಗಲಿ, ನಾನಿಂದ ಇಷ್ಟು ದಿವಸ ನಾನಿಂದ ವ್ರತ ಮಾಡ್ತೀನಿ ಅಂತ ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕು. ಕೋರ್ಟ್ ಕಚೇರಿ ಕೆಲಸನೇ ಆಗಲಿ, ಮಕ್ಕಳ ಸಂತಾನ ಭಾಗ್ಯನೇ ಇಲ್ಲ ಅಂದರೆ, ಮದುವೆ ಭಾಗ್ಯ ಇಲ್ಲ ಅಂದರೆ, ಮತ್ತು ಉದ್ಯೋಗದಲ್ಲಿ ಏನಾದರೂ ಅಡೆತಡೆ ಇದ್ದರೆ, ಮನೆಯಲ್ಲಿ ಮನಸ್ತಾಪ ಕಲಹಗಳಿದ್ದರೆ, ಆಸ್ತಿ ವಿವಾದ ಇದ್ದರೆ, ಏನೇ ಸಮಸ್ಯೆ ಇರಲಿ ಅಲ್ಲಿ ಹೋಗಿ ಹೇಳ್ಕೊಂಡ್ರೆ, ಅಲ್ಲಿ ಹೋಗಿ ನಾವು ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡಿಕೊಂಡು ಹೇಳಬೇಕು. ಹೇಳಿದರೆ ಏನಾಗುತ್ತೆ ಅಂದರೆ, ಅದು ಸಂಕಲ್ಪ ನಾವು ಮನೋ ಇಚ್ಛೆಯಿಂದ ಮಾಡಿದರೆ ಅದು ಪೂರ್ತಿ ಆಗಿಬಿಡುತ್ತೆ. ಮತ್ತು ಅಲ್ಲಿ ಅದೆಲ್ಲ ಆದಮೇಲೆ ದೇವ್ರ ಮುಂದೆ ಇದೆಲ್ಲ ಅರ್ಪಿಸಬೇಕು. ಟೆಂಗು, ಎಲೆ, ದಾಳಿಂಬೆ, ಅಡಿಕೆ, ನಾಣ್ಯ, ಗರಿಕೆ, ಕೆಂಪು ಹೂವು, ಬೆಲ್ಲ, ಕೊಬ್ಬರಿ ಗುಂಡು ಎಲ್ಲ ಅಲ್ಲೇ ಇಟ್ಟು ಬರಬೇಕು. ಯಾವುದೂ ತೊಗೊಂಡು ಬರಬಾರ್ದು, ಮನೆಗೆ ಅಲ್ಲೇ ಇಟ್ಟು ಬರಬೇಕು. ಮನೆ ಬಂದ ತಕ್ಷಣ ಏನು ಮಾಡಬೇಕು ಅಂದರೆ, ಒಂದು ಮಂತ್ರ ಇರುತ್ತೆ. ಅದು ಮಂತ್ರನ ಎಷ್ಟು ದಿವಸ ಅನ್ಬೇಕು ಅಂದರೆ 120 ದಿವಸ ಅಂದರೆ ಡೈಲಿ ಅಂದರೆ ಒಂದು 4 ತಿಂಗಳಲ್ಲಿ ಮುಗಿಯುತ್ತೆ. ಇಲ್ಲ ಅಂದರೆ ನಡುವೆ ಏನಾದರೂ ಸಮಸ್ಯೆ ಬಂದರೆ, ಅದು ಸಮಸ್ಯೆ ಇದ್ದರೆ ಒಂದು 5 ದಿವಸ ಸಮಸ್ಯೆ ಇದ್ದರೆ ಅದು ಮತ್ತೆ ಮುಂದುವರ್ಸ್ಕೊಂಡು ಹೋಗಬೇಕು. 5 ದಿವಸ ಆದಮೇಲೆ ಮುಂದುವರ್ಸ್ಕೊಂಡು ಹೋಗಬೇಕು. ಅದು ಎಷ್ಟು ಸಲ ಅನ್ಬೇಕು ಮಂತ್ರ ಅಂದರೆ 121 ಸಲ ಹೇಳಬೇಕು. ಡೈಲಿ ಎಷ್ಟು ಸಲ ಅಂದರೆ 121 ಸಲ ಅದು ಮಂತ್ರ ಹೇಳಬೇಕು. ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಏನು ಅಂದ್ಕೊಂಡಿರ್ತೀವಿ ಅದು ಸಕ್ಸಸ್ ಆಗುತ್ತೆ.
ಆ ರೀತಿ ಮಾಡಬೇಕು. ಮತ್ತು ಅದು ಮಂತ್ರ ಯಾವುದು ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಅವತ್ತು ಸಾಯಂಕಾಲ ನೀವು ಫಸ್ಟ್ ಡೇ ನೀವು ಮೊದಲನೇ ದಿನ ನೀವು ಗಣೇಶ ಮಂದಿರಕ್ಕೆ ಹೋಗಿ ಬರ್ತೀರಲ್ಲ, ಬಂದಮೇಲೆ ಸಾಯಂಕಾಲ ಮತ್ತೆ ಹನುಮಾನ್ ಟೆಂಪಲ್ಗೂ ಹೋಗಿ ಅಲ್ಲೂ ಹೋಗಿ ನಮಸ್ಕಾರ ಮಾಡಿ ಬರಬೇಕು. ದೇವರಿಗೆ ದೀಪ ಹಚ್ಚಿ ಮತ್ತು ಅಲ್ಲೂ ಒಂದು ತೆಂಗಿನಕಾಯಿ ಒಡೆದು ದೇವರಿಗೆ ಅರ್ಪಣೆ ಮಾಡಿ ಹನುಮಾನ್ ಟೆಂಪಲಿಗೆ ಹೋಗೇ ಬರಲೇಬೇಕು, ಕಂಪಲ್ಸರಿ ಹೋಗಲೇಬೇಕು. ಹೋಗಿ ಹನುಮಾನ್ ಟೆಂಪಲಿಗೆ ಹೋಗಿ ನಾನು ಈ ಥರ ಸಂಕಲ್ಪ ಮಾಡಿದ್ದೀನಿ, ಸಂಕಲ್ಪದೊಳಗಡೆ ಅಡಚಣೆ ಏನು ಬರಬಾರ್ದು, ಮತ್ತು ನಾನು ಸಂಕಲ್ಪ ದೃಢ ನಿಶ್ಚಯದಿಂದ ಮಾಡ್ತೀನಿ ಅಂತ ಹನುಮಾನ್ ಟೆಂಪಲಿಗೆ ಹೋಗಿ ಅಲ್ಲೂ ದೇವ್ರ ಮುಂದೆ ಸಂಕಲ್ಪ ಮಾಡಿ ಬರಬೇಕು. ಮತ್ತು ಅದು ಬಂದು 120 ದಿವಸ ಕಂಟಿನ್ಯೂ ಮಾಡಬೇಕು, ಇದು ವ್ರತವನ್ನು ಬಿಡಬಾರ್ದು. ಮತ್ತು ಅದು 121 ಸಲ ಡೈಲಿ ಅದು ಒಂದು ಟೈಮು ಅದು ಮಂತ್ರನ ಪಠಣೆ ಮಾಡಬೇಕು. ಅದು ಮತ್ತು ಯಾವ ಥರ ಪಠಣೆ ಮಾಡಬೇಕು ಹೇಗಿಲ್ಲ ಅಂತೆಲ್ಲ ನಾನು ಮುಂದೆ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ನಿಮ್ಮ ಮನೇಲಿ ಏನೇ ಸಮಸ್ಯೆ ಇದ್ದರೂ ಈ ವ್ರತವನ್ನು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಗಣೇಶನ ಮಂತ್ರನೇ ಇದೆ ಇದೂ. ಮತ್ತು ಗಣೇಶನ ಮಂತ್ರ ಅಂದರೆ ವಿಘ್ನಹರ. ವಿಘ್ನಹರ ಅಂದರೆ ಯಾವುದೇ ಸಮಸ್ಯೆ ಬಂದರೂ ಅವನು ಏನು ಮಾಡ್ತಾನೆ, ನಮ್ಮದು ವಿಘ್ನಗಳೆಲ್ಲ ನಾಶ ಮಾಡ್ತಾನೆ. ಹಾಗಾಗಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಮೊದಲು ಏನು ಮಾಡ್ತೀವಿ, ವಿಘ್ನೇಶನ ಪೂಜೆ ಮಾಡಿನೇ ಮುಂದೆ ಹೋಗ್ತಾರೆ. ಕೊಬ್ಬರಿ ಗುಂಡಲ್ಲಿ ಮತ್ತು ಅಕ್ಕಿ ಇಡ್ತಾರಲ್ಲ, ಅದು ಏನದಂದರೆ ಅದು ಗಣೇಶನ ಸಂಕೇತನೇ ಇರುತ್ತೆ. ಅಂದರೆ ಗಣೇಶನಿಗೆ ಪೂಜೆ ಮಾಡೋದು ಅಂತ ಮೂರ್ತಿ ಇರಲಿಲ್ಲ ಅಂದರೆ ಆ ಕೊಬ್ಬರಿ ಗುಂಡು ಮತ್ತು ಕೊಬ್ಬರಿ ಗುಂಡಲ್ಲಿ ಅಕ್ಕಿ ಹಾಕಿಡ್ತಾರಲ್ವ, ಅದು ಗಣೇಶನ ಪೂಜೆ ಅಂತಲೇ ಸಂಕೇತನೇ ತೋರಿಸುತ್ತೆ. ಯಾರೇ ಮಾಡಲಿ ಮೊದಲು ಯಾವುದೇ ಮಂತ್ರ ಓದೋಕ್ಕಿಂತ ಮುಂಚೆ ಗಣಪತಿ ಮಂತ್ರ ಹೇಳಿನೇ ಮುಂದೆ ಹೋಗೋದು. ಹಾಗಾಗಿ ಗಣೇಶ ತುಂಬ ಶಕ್ತಿಶಾಲಿ ಮತ್ತು ಬುದ್ಧಿಶಕ್ತಿ ಇರೋನು, ಸ್ಥಿರತೆ ಇರೋನು, ತುಂಬ ಶಕ್ತಿಶಾಲಿ ಇವನು. ಹಾಗಾಗಿ ಗಣೇಶನ ವ್ರತ ಮಾಡಿದರೆ ಎಲ್ಲ ಸರಿಯಾಗಿ ಹೋಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ಇದು ಮಾಡಲೇಬೇಕು, ಅಂದರೆ ದೃಢ ನಿಶ್ಚಯ ಇಟ್ಕೊಂಡು ಮಾಡಿದರೆ ಹಾಗೇ ಆಗುತ್ತೆ. ಅದು ಏನು ಅದರಲ್ಲಿ ಏನು ಸಂದೇಹನೇ ಇಲ್ಲ. ಹಾಗಾಗಿ ವ್ರತವನ್ನು ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಹೇಳಿ. ನಾನು ಮಾಡಿದ್ದೀನಿ, ನೀವು ಮಾಡಿ ನೋಡಿ, ಇದರಿಂದ ಒಳ್ಳೆಯದಾಗುತ್ತೆ. ಚೆನ್ನಾಗಿದೆ, ಸಂಕಲ್ಪನೂ ಚೆನ್ನಾಗಿದೆ ಮತ್ತು ಸರಳವಾಗಿಯೂ ಇದೆ. ಫಸ್ಟ್ ಡೇ ಮಾತ್ರ ಅಷ್ಟೆಲ್ಲ ಮಾಡಿ ಬರಬೇಕು. ಟೆಂಪಲಿಗೆ ಹೋಗಿ ಗಣೇಶನ ಗುಡಿಗೆ ಹೋಗಿ ಅಲ್ಲಿ ಹೋಗಿ ಇಷ್ಟು ಸಂಕಲ್ಪ ಮಾಡಿಕೊಂಡು ಬರಬೇಕು. ನನಗೆ ಈ ಥರ ಸಮಸ್ಯೆ ಇದೆ, ಸಮಸ್ಯೆನೂ ಹೋಗಲಾಡಿಸು ದೇವ, ಮತ್ತು ನಾನು ಈ ಥರ ವ್ರತವನ್ನು ಮಾಡಿ ಮುಗಿಸುತ್ತೇನೆ ಅಂತ ಬೇಡ್ಕೊಂಡು ಬರಬೇಕು. ಸಂಕಲ್ಪ ಮಾಡಿದ ಮೇಲೆ ಅದು ಮಾಡಲೇಬೇಕು. ಅದಕ್ಕೆ ಉಪವಾಸ ಅಂತಿಲ್ಲ, ಏನೂ ಕಟ್ಟುನಿಟ್ಟಾದ ನಿಯಮಗಳು ಏನೂ ಇಲ್ಲ. ಅಷ್ಟೇ, ಏನಿಲ್ಲ ಅಂದರೆ ಡೈಲಿ ಅಷ್ಟೇ 121 ಸಲ ನಾವು ಏನು ಮಾಡಬೇಕು, ಮಂತ್ರನ ಪಠಣ ಮಾಡಬೇಕು ಅಷ್ಟೇ. ಅದರಲ್ಲಿ ಇರೋದೇ ಅಷ್ಟೇ ಇದೆ. ಹಾಗಾಗಿ ಇದನ್ನು ಮಾಡಿ ನೋಡಿ. ಯಾರಿಗೂ ಕಷ್ಟ ಇದ್ದರೂ, ಮನೆಯಲ್ಲಿ ಸಮಸ್ಯೆ ಇದ್ದರೂ, ಏನೇ ಸಮಸ್ಯೆ ಇದ್ದರೂ ಹೋಗಲಾಡಿಸುತ್ತೆ. ಚೆನ್ನಾಗಿದೆ ವ್ರತ, ಸರಳವಾಗಿಯೂ ಇದೆ ಮತ್ತು ಚೆನ್ನಾಗಿಯೂ ಇದೆ. ಹಾಗಾಗಿ ಈ ವ್ರತವನ್ನು ಮಾಡಬಹುದು. ಈ ವ್ರತದ ಮಂತ್ರ ಏನು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಇವಾಗ. ಮಂಗಲಮೂರ್ತೆ ವಿಘ್ನಹರ ದುರಿತನಾಶನ ಕೃಪಾಕರ, 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 ಮಂಗಲಮೂರ್ತೆ ವಿಘ್ನಹರ ದುರಿತನಾಶನ ಕೃಪಾಕರ. ಈ ರೀತಿ ನೀವು 121 ಸಲ ನೀವು ಇದನ್ನು ಡೈಲಿ ಬೆಳಿಗ್ಗೆ ಸ್ನಾನ ಮುಗಿಸ್ಕೊಂಡು ದೇವರ ಮುಂದೆ ಕೂತ್ಕೊಂಡು ಇದನ್ನು 121 ಸಲ ಡೈಲಿ ಹೇಳಲೇಬೇಕು. ನೆನಪು ಹೋಗಬಾರ್ದು. ಇದು 121 ಸಲ ಕಂಪಲ್ಸರಿ ಮಾಡಲೇಬೇಕು. ಮತ್ತು ಭಕ್ತಿಯಿಂದ ಮಾಡಿ, ಅಂದರೆ ದೇವರಿಗೆ ನಿಮ್ಮ ಭಕ್ತಿ, ನೀವು ಮಾಡೋ ಭಕ್ತಿ ದೇವ್ರ ಮನಸ್ಸಿಗೆ ಮುಟ್ಟಿದರೆ ಅದು ಕೆಲಸ ಆಗೇ ಆಗುತ್ತೆ. ಅದರಲ್ಲಿ ನಿಸ್ಸಂದೇಹನೇ ಇಲ್ಲ, ಆಗುತ್ತೆ ಅಂದರೆ ಆಗುತ್ತೆ. ಮಾಡಿ ನೋಡಿ, ಇದು ಮಾಡಿದರೆ ಸರಿಯಾಗುತ್ತೆ. ಚೆನ್ನಾಗಿದೆ, ಇದು ವ್ರತನೂ ಚೆನ್ನಾಗಿದೆ, ಸರಳವಾಗಿಯೂ ಇದೆ. ಹಾಗಾಗಿ ಮಾಡಿ. ಮತ್ತು ಅದರಲ್ಲಿ ಮಾಡೋವಾಗ ಕರೆಕ್ಟಾಗಿ ಮಂಗಲಮೂರ್ತೆ ಅನ್ನಬೇಕು, ಮಂಗಲಮೂರ್ತಿ ಅಲ್ಲ, ಮಂಗಲಮೂರ್ತೆ ಅಂತ ಹೇಳಬೇಕು. ಅದು ಮಂತ್ರ ಪಠಿಸುವಾಗೂ ಕರೆಕ್ಟ್ ಸ್ಪಷ್ಟ ಉಚ್ಚಾರಣೆ ಇಟ್ಕೊಂಡು ಪಠಿಸಬೇಕು ಅಂತ ನಾನು ಹೇಳ್ತೀನಿ. ಮೂರ್ತಿ ಅಂತ ಅನ್ನಬಾರ್ದು, ಮೂರ್ತಿ ಅಂತ ಹೇಳಬೇಕು. ಈ ಥರ ಮಾಡಿದರೆ ಇದು ಸಕ್ಸಸ್ ಆಗುತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಹೇಳಿ. ಮತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಮೇಲೆ ಗಣೇಶ ದೇವರ ಅನುಗ್ರಹ ಇರಲಿ ಅಂತ ನಾನು. ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ ಅಲ್ವಾ, ಹಾಗಾಗಿ ಯಾರೇ ವ್ರತನೂ ಆರಂಭ ಮಾಡಬೇಕಾದ್ರೂ ಮಂಗಳವಾರ ದಿವಸ ಮಾಡಿ, ಇಲ್ಲಾಂದರೆ ಮುಂದಿನ ತಿಂಗಳು ಬರುತ್ತಲ್ವ, ಈಗ ಸಂಕಷ್ಟಹರ ಚತುರ್ಥಿ ಬರುತ್ತಲ್ವ, ತಿಂಗಳ ಸಂಕಷ್ಟಹರಿ ಚತುರ್ಥಿ ಬರುತ್ತಲ್ವ, ಅವಾಗಾದರೂ ಆಚರಣೆ ಮಾಡಿ. ಅಂದರೆ ಫಸ್ಟ್ ದಿನ ಸಂಕಷ್ಟಹರ ಚತುರ್ಥಿ ಇರಬೇಕು, ಇಲ್ಲಾಂದರೆ ಮಂಗಳವಾರ ಇರಬೇಕು. ಅದನ್ನು ನೋಡಿಕೊಂಡೇ ಶುರು ಮಾಡಿ. ಇದು 120 ದಿನ ಮಾಡಬೇಕು. ಮತ್ತು 121 ಸಲ ಮಂತ್ರ ಪಠಣೆ ಮಾಡಬೇಕು ಡೈಲಿ. ದೇವರ ಮುಂದೆ ದೇವರ ಕೋಣೆಯಲ್ಲಿ ಕೂತ್ಕೊಂಡು 121 ಸಲ ಮಂತ್ರ ಪಠಣೆ ಮಾಡಬೇಕು. ಮತ್ತು 120 ದಿವಸ. ಅದರಲ್ಲಿ ನಿಮ್ಗೆ ಏನಾದರೂ ಅಡಚಣೆ ಬಂದರೆ ಅದು 5 ದಿವಸ ಬಿಟ್ಟು ಆಮೇಲೆ ಮತ್ತೆ ಮಾಡಬಹುದು, ಅದರಲ್ಲಿ ಏನೂ ಇಲ್ಲ. ಹಾಗಾಗಿ ಇದನ್ನು ಮಾಡಿ ನೋಡಿ, ಗಣೇಶನ ಅನುಗ್ರಹ ಆಗೇ ಆಗುತ್ತೆ. ವಿಘ್ನೇಶ ಯಾರಿಗೂ ಇದು ಮಾಡೋದಿಲ್ಲ, ಸಕ್ಸಸ್ ಆಗೇ ಆಗ್ತೀರ ಇದರಲ್ಲಿ ಅಂತ ನನಗೆ ಅನುಭವ ಇದೆ.
ಹಾಗಾಗಿ ಇದನ್ನು ಮಾಡಿ ನೋಡಿ ಮತ್ತು ಹೇಗಿದೆ ಅಂತ ಹೇಳಿ. ಇದರಲ್ಲಿ ಮಂಗಲಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ, ಮಂಗಲಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ, ಮಂಗಲಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ, ಮಂಗಲಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ. ಥ್ಯಾಂಕ್ ಯು ವೆರಿ ಮಚ್.